ಮಂಜು. ಓ ಭಾಗ್ಯ, ಕುತ್ಕೊಂಡು ಏನೇ ಮಾಡ್ತಾ ಇದ್ಯಾ? ಏನಿಲ್ಲ ಕಣೆ, ಗುಡ್ಡು ಸ್ವಲ್ಪ ಕೂದಲು ಉದುರ್ತಾ ಇದೆ, ಅದಕ್ಕೆ ಬಾಚ್ತಾ ಇದ್ದೆ. ಯಾವಾಗ್ಲೂ ಗುಡ್ಡು ಹಿಂದೆನೆ ಇರ್ತೀಯ. ಗುಡ್ಡು ಬಿಡ್ಸಲ್ಲ, ನಿಮ್ ಮಕ್ಳ ಕಡೆ ಗಮನ ಹರ್ಸಮ್ಮ. ನನ್ ಮಕ್ಳಿಗೆ ಏನಾಗಿದ್ಯೆ? ಚೆನ್ನಾಗೇ ಇದಾರಲ್ಲ. ಅದು ಏನ್ ಸಡನ್ ಆಗಿ ಬಂದಿಯಲ್ಲ? ಏನಿಲ್ಲ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು, ನಡಿ ಒಳಗಡೆ ಹೋಗೋಣ. ಹೌದಾ, ಬಂದೆ ತಡಿ. ಅರೆ ಒಳಗೆ ಕುತ್ಕೋ, ಕೈ ತೊಳ್ಕೊಂಡ್ ಬರ್ತೀನಿ. ಏನ್ ಸಮಾಚಾರ? ತಗೋ ನೀರ್ ಕುಡಿ. ಏನಿಲ್ಲ ಕಣೆ, ನಿಂಗೊಂದು ಗುಡ್ ನ್ಯೂಸ್ ತಗೊಂಡ್ಬಂದಿದ್ದೀನಿ. ಹೌದಾ, ಏನದು? ನಮ್ ಕಡೆ ಹುಡುಗ ಇದ್ದಾನೆ, ತುಂಬಾ ಚೆನ್ನಾಗಿದ್ದಾನೆ. ಹುಡುಗಿನ ಹುಡುಕ್ತಾ ಇದಾರೆ. ಹುಡುಗಿ ಅಂದ ತಕ್ಷಣ ಫಸ್ಟ್ ನಂಗೆ ತಲೆಗೆ ಬಂದಿದೆ ನಿನ್ ಮಗಳು. ಸ್ವಂತ ಮನೆ ಇದೆ, ಕೈ ತುಂಬಾ ಸಂಬಳ, ತುಂಬಾ ಹ್ಯಾಂಡ್ಸಮ್ ಆಗಿದ್ದಾನೆ. ಇನ್ನೊಂದೇನ್ ಗೊತ್ತಾ, ಅತ್ತೆ ಕಾಟ ಇಲ್ಲ ಕಣೆ. ಇದಕ್ಕಿಂತ ಒಳ್ಳೆ ಪ್ರಪೋಸಲ್ ಬೇಕಾ ನಿಮ್ ಮಗಳಿಗೆ? ನೋಡಿ ಯೋಚನೆ ಮಾಡು, ಒಳ್ಳೆ ಪ್ರಪೋಸಲ್ ತಗೊಂಡ್ಬಂದಿದ್ದೀನಿ. ಹೌದಾ, ಆದ್ರೆ ಅವಳು ಇನ್ನೂ ಓದ್ತಾ ಇದ್ದಾಳ ಕಣೆ. ಈಗ ಸದ್ಯಕ್ಕೆ ನನ್ಗಂತೂ ಮದ್ವೆ ಮಾಡೋ ಪ್ಲಾನ್ ಅಲ್ಲಿ ಇಲ್ಲ. ಓದಿಸ್ಬಿಟ್ಟು ಏನೇ ಮಾಡ್ತೀವಿ ಮಗಳನ್ನ? ಎಷ್ಟೇ ಓದಿದ್ರು ಇನ್ನೊಬ್ರು ಮನೆ ಉದ್ಧಾರ ಮಾಡೋದೇ ಅವರು. ವಯಸ್ಸಿಗೆ ಬಂದಿರೋ ಹೆಣ್ಮಗಳನ್ನ ಮದುವೆ ಮಾಡಿ ಕಳ್ಸದ್ ಕಲಿ. ನೀ ಎಷ್ಟೇ ಹೈಯರ್ ಎಜುಕೇಶನ್ ಕೊಡ್ತಾ ಇದ್ರು ಆ ಲೆವೆಲ್ಗೆ ಹುಡುಗನ ಹುಡುಕೋ ಅಂತಾರೆ, ಇಲ್ಲ ಇನ್ನು ಮೇಲೆ ಹುಡುಕೋ ಅಂತಾರೆ. ಆದ್ರೂ ಹೆಣ್ಮಕ್ಳಿಗೆ ಎಜುಕೇಶನ್ ತುಂಬಾ ಮುಖ್ಯ. ನಾವ್ ಅವ್ರಿಗೆ ಆಸ್ತಿ ಮಾಡ್ಲಿಲ್ಲ ಅಂದ್ರೂ ಎಜುಕೇಶನ್ ಕೊಟ್ರೆ ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೋತಾರೆ. ಮದ್ವೆಗಿಂತ ನನ್ಗೆ ಅವಳ ಎಜುಕೇಶನ್ ತುಂಬಾ ಮುಖ್ಯ. ಏನೋ ಒಳ್ಳೆ ಸಂಬಂಧ, ಬೇರೆಯವ್ರಿಗೆ ಹೇಳೋದ್ ಬೇಡ ಅಂತ ನಿಮ್ ಮಗಳಿಗೆ ಹೇಳಕ್ ಬಂದೆ. ಇದ್ರ ಮೇಲೆ ನಿನ್ನ ಇಷ್ಟ, ಬರ್ತೀನಿ. ಇಂತ ಹತ್ತಾರು ಆಮಿಷಗಳು ಬಂದ್ರು ಹೆಣ್ಮಕ್ಳಿಗೆ ಎಜುಕೇಶನ್ ತುಂಬಾ ಮುಖ್ಯ. ಅವರ ಕಷ್ಟ ಕಾಲದಲ್ಲಿ ಅವ್ರ ಎಜುಕೇಶನ್ನೇ ಅವ್ರ ಕೈ ಹಿಡಿಯೋದು. ಕಾಲ ಕಾಲಕ್ಕೆ ಯಾವ್ದಾಗ್ಬೇಕೋ ಅದಾಗೇ ಆಗತ್ತೆ.